ಕಾಯಕದಲ್ಲಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಪರಮಕ್ಕೆ ಸಮಸ್ತ ಶಿವಾನಂದ ಪರ್ಯವರ ಪವಿತ್ರವಾದ ಪಾಲನೆಯಲ್ಲಿ ರೀತಿಯಲ್ಲಿ ಆಶ್ರಯಿಸಿದಂಥ ಎಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕವನ್ನು ಇಲ್ಲಿವರೆಗೆ ಎಲ್ಲ ಅನುಭವಗಳು ಯಾವಾಗಲೂ ಇದ್ದಂತಹ ಈ ರೀತಿಯ ಬಗ್ಗೆ ನಮಗೆ ಅದರ ಕಡೆ ಎಲ್ಲ ತುರ್ಗಿ ಮಾಡ್ಬೇಕು ನಾವು ತುರ್ಕಿ ಕಡೆನೇ ಲಕ್ಷ ಜನ್ಮ ಜನ್ಮಾಂತರ ನಾವು ಮಾಡ್ಕೊಂಡು ನಾವು ಹೇಳ್ಕೊಂತ ಬಂದ್ರೆ ನಾವು ನೆನಪು ಮಾಡ್ಕೊಂಡು ಅದನ್ನ ಹೇಳಿದ್ರು ಯಾವಾಗಲೂ ಇದ್ದದ್ದು ಅದು ಇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ, ಅನುಭವ ಗೋಚರ. ಇಂದ್ರಿಯಗಳ ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಯಾವಾಗಲೂ ಇದ್ದದ್ದು ಯಾವುದು ದೂರ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಹೀಗೆ ಅದ್ರ ತಿಳುವಳಿಕೆ ನಮಗೆ ಆಗುತ್ತೆ. ಮನೋನಿಗ್ರಹ ಇಲ್ಲದ ತತ್ವಜ್ಞಾನ ವ್ಯರ್ಥ. ಮನುಷ್ಯನ ಹಗರ ಮಾಡುವಂಗ ಮಾಡೋದಪ್ಪ, ಇದನ್ನು ಮಾತಾಡುವಂಗ ಮಾತಾಡೋದು ಏನೇ ಅನುಭವ ಆಗಬೇಕು. ಮಾತಾಡ್ತೇವಿ ಅದನ್ನ ಮನುಷ್ಯನ ನಿಗ್ರಹ ಮಾಡ್ಕೊಳಕ್ಕಾಗಲ್ಲ. ಮುಕ್ತಿ ಅಂತಂದ್ರೆ ಅದನ್ನ ಅನುಭವಿಸುದು, ಇದ್ದ ಸ್ಥಿತಿಯನ್ನು ಅನುಭವಿಸುದ ಮುಕ್ತಿ. ಯಾವಾಗಲೂ ಸುಖರೂಪಾಗಿರ್ತಕ್ಕಂಥ ಇರುವಿನ ಸ್ಥಿತಿಯನ್ನು ಆಗಬೇಕಂತಂದ್ರೆ ನಾವು ಮನೋನಿಗ್ರಹ ಅವಶ್ಯ. ಕ್ಷಮೆಯಿಂದ ಮುಕ್ತಿ ಸಾಧನ ಬೆಳೆದಿದ್ದುಂಟೆ ಮನೋನಿಗ್ರಹ ಮಾಡೋದು. ಎಲ್ಲಿ ತನಕ ಮನಸ್ಸು ಇರ್ತೈತೆ ಅಲ್ಲಿ ತನಕ ಅವ ಮನುಷ್ಯ ಆತಾರ. ಮನಸ್ಸಿಲ್ದವ ಅವ ಮುಕ್ತ, ಅವನ ಜೀವ. ಮನಸ್ಸುಳ್ಳವ ಮನುಷ್ಯ. ನೀ ಅದು ಏನೂ ಆಗುದು ಬೇಕಾಗಿಲ್ಲ. ಮನಸ್ಸ ಏನಾರ ಆಗುದಿಲ್ಲ, ಮನಸ್ಸಿನಾಗ ಏನಾರ ಆಗೈತಿ. ಇದು ಇರುವಿನಲ್ಲಿ ಏನೂ ಆಗಿಲ್ಲ. ಅನುಭವಿಗಳು ಎತ್ತರಿಗೆ ಕೊಟ್ಕೊಂಡು ಬಂದಾಗ ಎಲ್ಲ ಸುಳ್ಳು ಹೇಳಿದ್ರಲ್ಲಿ ಈಗ ಅವರು ಏನಾರ ಆಗೈತಿ ಎಲ್ಲ ಭ್ರಮ ನಿಂತು ಎಲ್ಲ ನಿನ್ನ ಭಾವದೊಳಗ ಆಗೈತಿ. ಭಾವ ಉದಯ ಯಾವಕ್ಕಿಂತ ಮೊದಲ ನೀನು ಇರು ಇದಕ್ಕಿದ್ದಂಗೆ ಭಾವ ಅಡಗಿದಾಗೂ ಐತೆ. ಭಾವನೆಗೆ ಬಂದದ್ದೆಲ್ಲ ಇದು ಮಾಯೆ, ಇದೆಲ್ಲ ತೋರಿಕೆದು ಭ್ರಾಂತಿ. ಇನ್ನು ಇರು ಏನೈತಿ ಎಲ್ಲ ಭಾವ ಸಿಗ್ತದೆ. ಅದನ್ನು ನಾವು ಅನುಭವ ತಗೊಂಡಿರ್ಬೇಕಂದ್ರೆ ಈ ಭಾವನೆಗಳನ್ನೆಲ್ಲ ಕೈಲಿ ಎಲ್ಲದಾವ ಭಾವನೆಗಳನ್ನ ಮನಸ್ಸಿನೊಳಗೆ ಅದಾವ. ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಇವ ಜೀವಭಾವ ಪರಮಭಾವ ಎಲ್ಲ ಮನಸ್ಸಿನಾಗ ಅದಾವೆಲ್ಲ. ಮನಸ್ಸು ಅಡಗಿದಾಗ ಎಲ್ಲಿದ್ದು ಜೀವನ ಇಲ್ಲ, ಪರಮೂ ಇಲ್ಲ. ಅಲ್ಲ ಅದು ಇರುವಂದೈತಿ, ಕೇವಲ ಇರುವ ಐತಿ, ತಾನೇ ತಾನಾಗಿರ್ತದೆ. ಅಲ್ಲಿ ಅನ್ಯದ್ದೇನು ಇಲ್ಲ. ಮೊದಲಿಗೆ ಏನೂ ಇಲ್ಲ, ಅದಕ್ಕೆ ತಾನು ಅಂತ ಅನ್ಕೊಂಡ. ಮೊದಲಿಗೆ ಅಹಂ ನಾಮ ಅಭವತ್, ಮೊದಲಿಗೆ ನಾನು ಆನಂದಮಯವಾದ ಪ್ರತಿಯೊಬ್ಬರು ನಾನು. ನಂತರದ ಇವನ್ನೆಲ್ಲ ಕಲ್ಪಿಸ್ಬೋದು, ಇವನ್ನೆಲ್ಲ ಜೋಡಿಸ್ಕೊಂಡೇವು. ನಾನು ಇಂಥವನು, ನಾನು ಇಂಥವನು. ನಂತರದ ಜೋಡಿಸ್ಕೊಂಡದ್ದು ಎಲ್ಲವೂ ನಡಬರ್ಕ ಹೋಗುವ ನಾವು. ನಡಬರ್ಕ ಜೋಡಿಸ್ಕೊಂಡು ನಡಬರ್ಕ ಹೋಗುದು. ನಾನು ಅನ್ನೋದು ಏನೈತಿಲ್ಲ ಅದು ಯಾವಾಗ್ಲೂ ಇದ್ದದ್ದು. ಯಾವಾಗ್ಲೂ ಮೊದಲು ಕೊನೆಗೂ ಯಾವಾಗ್ಲೂ ಇದ್ದದ್ದು. ಮಧ್ಯದಲ್ಲಿಯೂ ಅದು ಐತಿ. ಅದು ಅಂತೋಚ ವರ್ತಮಾನ ಐತಿ ತಥಾ. ಆದಿ ಮತ್ತು ಅಂತ್ಯದಲ್ಲಿ ಯಾವ್ದು ಇರ್ತೈತೆ ಅಲ್ಲಿ ಮಧ್ಯದಲ್ಲಿನೂ ಅದೈತಿ. ಅದ ನಾನು ಅನ್ನುವಂಥ ಅದ ನಾನು ಅಂದ್ರೆ ಆನಂದಮಯವಾದ ಇರುವ ನಾನು, ಆ ಬ್ರಹ್ಮಸ್ವರೂಪನ ಇರುವ ನಾನು. ಅನ್ಯವಾಗಿ ಐತೆ ಅಂತ ತಿಳ್ಕೊಂಡ ಭ್ರಾಂತಿ ನಾನು. ಇನ್ನೊಂದು ಯಾವುದೂ ಇಲ್ಲ. ನಿನ್ನನ್ನು ಹೊರತುಪಡಿಸಿ ಇನ್ನೊಂದು ಅಸ್ತಿತ್ವ ಇಲ್ಲ. ಅವೆಲ್ಲ ತೋರಿಕೆ. ಅದನ್ನ ನಾನು ಅಂತ ತಿಳ್ಕೊಂಡು ನಾವು ತಿಳ್ಕೊಳ್ಲಿಕ್ಕೆ ನಾವು ಏನ್ ಇದ್ದೇವೆ ಅದನ್ನು ಬಿಟ್ಟೇವಿ. ಅದ್ರ ಬಗ್ಗೆ ನಮ್ಗೆ ಅಜ್ಞಾನದ ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ಉಂಟಾಗಿದೆ. ಅಲ್ಲದನ್ನ ನಾನು ಅಂತ ತಿಳ್ಕೊಂಡು ತಿಳ್ಕೊಳ್ಲಿಕ್ಕೆ ನಾವೆಲ್ಲ ಏನ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಾವು ಯಾರಿದ್ದೇವೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಅದ ನನ್ನ ನಿಜ, ನಿನ್ನ ನಿಜವಿದ್ದಾನೆ ತಿಳಿಯೋ ಬೇರೆ ಅನ್ನೋದಲ್ಲ ಮನುಜ. ನಾವು ಬೇರೆ ತಿಳ್ಕೊಂಡು ಬಳಲಿ, ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ನಾವು ಬಳಲಿಕ್ಕೆ ಆ ಪುಣ್ಯಾತ್ಮ ಹೊಳಿತಿದ್ದೇವೆ. ಅದನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಯಾರು ಅದನ್ನ ನಿಜವನ್ನು ತಿಳ್ಕೊಂಡು ಉಳ್ಕೊಂಡಿರ್ತಾರೆ ಅವರ ಸಂಘ ಮಾಡಿ. ನಿರಂತರ ಅವರ ಸಂಘದಿಂದ ನಮಗೆ ಅವರ ಸಂಘ ಸಾಕು. ನಿಜವನ್ನು ತಿಳಿದವರ ಸಂಘ
ಅದನ್ನು ನಾವು ಹೊಂದಬೇಕು. ಈ ಹೆಚ್ಚಿದ ಏನು ಮಾಡಬೇಕಾಗಿಲ್ಲ, ಹೇಳಿದ್ರಲ್ಲ, ಯಾವ ಓದುದು ಬೇಕಾಗಿಲ್ಲ, ಕೇಳುವುದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಅಂತ ಅನುಭವಿಗಳ ಶ್ರವಣ ಮಾಡು, ಮಾತುಗಳನ್ನು ಕೇಳು, ಮನಮುಟ್ಟಿ ಶ್ರವಣ ಮಾಡು, ಮನನ ಮಾಡುವ ನಿಧಿಧ್ಯಾಸನವನ್ನು. ಇದೇ ಸಾಧನ. ಅಧ್ಯಾಸವನ್ನ, ತಪ್ಪು ತಿಳುವಳಿಕೆಯನ್ನ ಕಳ್ಕೊಳ್ಳಿಕ್ಕೆ ಇದೇ ಸಾಧನ. ಅದ ಅವನ ಸಾಧಕ. ನಿತ್ಯ ಅವರು ಹೇಳಿದಂತಹ ವಿಚಾರಗಳನ್ನ ಅನುಕರಣೆ ಮಾಡುದು, ಅದರಂತೆ ನಾವು ಹೇಳುದು, ಮನನ ಮಾಡೋದು, ನಿಧಿಧ್ಯಾಸ ಮಾಡೋದು, ಅದ ನಾವು ಆಯ್ದುಕೊಳ್ಳೋದು. ಆ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ನಾವು ಕೇಳ್ತೇವಿ ಅಂತ ಹೋಗಿ ಈ ಕೇಳುವತ್ನಾಗ ಎಲ್ಲರೂ ಹೌದು ಅನಿಸ್ತದೆ. ಬಿಡು ಬಿಡು ಪುಸ್ತಕದಲ್ಲಿ ನಮ್ಮ ಪರಿಸರ ಏನ್ ಮಾಡ್ತೀವಿ ಅದನ್ನು ಮರಿಬಿಡ್ತೀವಿ. ಇದ ರೂಢಿಯಾಗಿರುತ್ತೆ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ಅಂದಾಗ ಇದನ್ನ ಅನುಭವ ದೃಢವಾಗಿ ಬಿದ್ದಿದೆ. ಗಟ್ಟಿ ಉಳಿಬೇಕಂತಂದ್ರೆ ಅದಕ್ಕೆ ಎಡೆಬಿಡದೆ ಅಭ್ಯಾಸ ಮಾಡಿದರೆ ಅದು ಗಟ್ಟಿ ಆಗಿದೆ. ಹೊತ್ತು ಮುಂಜಾನೆ ಅಂತ ಸಂಜೆ ಮುಂದೆ ಕೇಳಿದ್ವಿ. ಉಳಿಕೆ ಟೈಮ್ ಏನ್ ಮಾಡ್ತೇವೆ ನಾವು, ಹೆಚ್ಚು ವೇಳೆ ಅದರೊಳಗೆ ನಾವು ಕಳಿತೀವಿ, ಅದು ನಮ್ಗೆ ಗಟ್ಟಿ ಆಗಿದೆ. ಈ ಚಿಂತನೆ ಕಳಿದಿಲ್ಲ, ನಾವು ಅನಾತ್ಮ ಚಿಂತನೆ ಕಳಿತೇವಲ್ಲ, ಅದು ನಮಗೆ ಬೇಕಾದಂಗೆ ನಾವು ದಿನ ನಡೆಸ್ತೇವ. ಶಾಸ್ತ್ರ ಅಂತೇವ, ಎಷ್ಟೊತ್ತು ನಡೆಸಿರ್ತೀವಿ, ನೀವು ಎಷ್ಟು ಲಕ್ಷ ಕಡೆ ಇರುವುದೇ ಇಲ್ಲ, ಮತ್ತು ಹೊರಗಿನ ಕಡೆನೇ ಇರ್ತೈತಿ. ಯಾವಾಗಲೂ ಅದರ ಚಿಂತನದಾಗ ಇರೋ ಎಲ್ಲಿ ಪುಣ್ಯಾತ್ಮ ನಿರಂತರ ಅದರ ಅಭ್ಯಾಸದಾಗ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಇರುವ ಅರಿಯದಾತನಿಗೆ ಪಡೆಯುವುದಾಗಲು ನಿಜ ಸುತ್ತಮ. ಜನ್ಮ ಜನ್ಮಾಂತರ ಪ್ರಯತ್ನ ನಡೆದಿರ್ತದ, ಅದ ನೆನಪು. ಅನ್ಯದ ನೆನವು ಮಾಡಕ್ ಹೋಗೋದೇ ಇಲ್ಲ. ಅದನ್ನ ಬಿಟ್ಟು ಇನ್ನೊಂದು ಕೆಲಸನ ಮಾಡುದು. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನ ಮಾಡಬಾರ್ದು ಅಂತ ವೇದಗಳು ಅದನ್ನು ಸಾರ್ತಾವ. ಅದನ್ನ ನಾವು ಮರಿತೇವಿ. ಬರೀ ಅನ್ಯ ಚಿಂತನೆಯೊಳಗೆ ಕಾಲು ಕಳೆದ ಎಲ್ಲ ವೇಳೆ ಎಲ್ಲ ಆವಿಷ್ಯದ ವೇಳೆ ಅದ್ರಾಗ ಕಳೆದಿಲ್ಲ. ಇದು ಲಾಭ ತಗೊಳ್ಳಿಲ್ಲ. ಆತ್ಮಚಿಂತನೆಗಳು ತೊಡಗಿ ಸಿಕ್ಕಂತ ನಮ್ಮ ವೇಳೆ ಅದನ್ನ ಲಾಭ ತಗೊಳ್ಳಿಲ್ಲ. ವೇಳೆ ವ್ಯರ್ಥ ಕಳಿತೀವಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಅದಕ್ಕೆ ಸುಳ್ಳ ವೇಳೆ ಕಳೆದ ಕೇಳು, ಅದರ ಲಾಭ ತಗೊಳ್ಳಿಲ್ಲ. ನಂಬಿ ನಿಜವನ್ನು ಮುಕ್ತಿ ಪಡೆಯಲಿ ಮನುಜನಿ. ಎಷ್ಟು ಜನ್ಮ ಕಳೆದಿದ್ರಾಗ ಅಂತ ಹೇಳೋರು, ಭೂಮಿ ಕುಟ್ಟಿ ಕುಡಿ ಮಾಡಿ ಒಂದೊಂದು ಜೀವನ ಬಸುಗಳು ಬಂದು ಅಷ್ಟು ಎಷ್ಟೆಷ್ಟು ಅದರಾಗ ಕಾಲ ಕಳೆದಿದೆ. ನೀನೊಂದೊಂದು ಜೀವರು ಬಸುಗಳು ಧರಣಿಯನ್ನೆಲ್ಲ ಸಂಧಿಸಿ ಗೂಳಿ ಮಾಡಲು ಆ ಪರಮಾಣುಗಳೊಳಗೆ ಅನಿತನಿತು ದೇಹವನ್ನು ಧರಿಸುತ್ತ ನೀನು ಒಂದೊಂದು ಜೀವರ ಬಸಿರೊಳು ಬಂದು ಅದ್ರಾಗ ಇಷ್ಟು ಕಾಲ ಕಳೆದೀನಿ ಅನಾತ್ಮ ಚಿಂತನೆಯೊಳಗ. ಇನ್ನು ಮ್ಯಾಗರ ನಿಜವಾದದನ್ನು ತಿಳ್ಕೊಂಡು ಉಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋ, ಹಾಳು ಮಾಡ್ಕೋಬೇಡಿ. ವೇಳೆ ಸಿಕ್ಕಂತ ವೇಳೆಯನ್ನ ಬಹಳ ಮಹತ್ವದ ಒಂದು ಕ್ಷಣ ಕೂಡ ಮಹತ್ವದ. ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಹೊತ್ನ್ಯಾಗ ಪಾಠದ ಹೇಳಕ್ಕವರು ನೀರ್ ಮೇಲಿನ ಗುಳ್ಳೆತ್ತಿ, ಯಾವ ಹೊತ್ನ್ಯಾಗ ಕಡ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಎಲ್ಲ ಐತಿ, ಹೆಂಗ್ ಹೋಗ್ಲಿ ಅಂದ್ರೆ ಏನ್ ಮಾಡುದು? ಬಂತ ದಾಳಿ ಬರುತ್ತಿದ್ರೆ ನಮ್ ಕೆಲ್ಸಾನ ಮಾಡ್ಕೋದು. ಹಾಕೊಂಡ್ ತಿನ್ನು ಕೋಳಿ ಪಿಳಿ ಹತ್ತಿ ಎಬ್ಸ್ಕೊಂಡು ಹೋಗಂಗ ಅದು ಮೃತ್ಯು ಯಾವ ಹೊತ್ನ್ಯಾಗ ಗೊತ್ತೈತಿವ ನಮ್ದು ಹೇಳಕ್ ಬರೋದು. ಏನ್ರಿ ನಮ್ದೆಲ್ಲ ಹಿಂಗೈತಲ್ಲ, ಸಾಯಿಲ್ ಹ್ಯಾಂಗ್ ಸಾಯ್ಬೇಕು? ಅದು ನಿನ್ನೆ ಮರಿವಾದನೆ ಕರೆಯುವ ಒಂದೆರಡೆಮ್ಮೆ ಮಣ್ಣು ಬಾಳು ನನಗೆ ಸಾಯಿಲಾರನೆ ಮೃತ್ಯು ಬಿಡುವಳಿ ವ್ಯರ್ಥ ಜೀವಾತ್ಮ. ಅತ್ತಳಿಗೆ ಉಣಲಿಲ್ಲ, ಇಷ್ಟ ದರ್ಶನವೂ ಇಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತು ನೀನಲ್ಲಿ. ಯಾವ ಹೊತ್ನ್ಯಾಗ ಬದುಕಿ ಹೇಳಾಕ್ ಬರೋದಿಲ್ಲ ದಾಳಿ. ಮೊದಲು ನಿನ್ನ ಕೆಲಸ ಸುಮುಖ ಯಾಕೆ ಕುಂತಿ ಅಪ್ಪವ್ರ ಮೇಲೆ ಹೇಳ್ತೀವಿ. ಸುಮುಖ ವೇಳೆ ಹೋಗ್ತದ, ಧುಮುಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತು. ಖಬರ ಇಲ್ಲ ನಮ್ಗೆ ಯಾಕೆ ಹಿಂಗೇ ಇದೇವ ನಾವು ತಿಳ್ಕೊಂಡಿದ್ವಿ. ಆಟ ಮುಗಿತಿದೆ ಹೌದಿಲ್ಲ, ಮುಗಿಯಾಕ ಬಂದೈತಿ, ದೌಡ್ ಮುಗಿಸ್ಕೊಂಡು ನಿನ್ನ ಕೆಲಸ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವಾದ ನೀನು ಯಾರು ಅನ್ನೋದು ಏನಾಗುದಿಲ್ಲ. ಎಲ್ಲಿ ಆಕೈತಿ? ಅಲ್ಲದ್ರೊಳಗೆ ಆಕೈತಿ. ನನ್ನೊಳಗೆ ಏನೋ ಆಗುದಿಲ್ಲ ಅನ್ನೋದನ್ನ ಗಟ್ಟಿ ಮಾಡ್ಕೊ. ಈ ತಿಳುವಳಿಕೆ ನೀ ಗಟ್ಟಿ ಮಾಡ್ಕೊಂಡ್ರೆ ಬರ್ಲಿ, ಶರೀರ ಬರ್ಲಿ ಹೋಗ್ಲಿ, ಬೇಕಾದಂಗ ಅವ್ ತೋರ್ಲಿ, ನಿನ್ನ ಇರುವಿಕೆಯೊಳಗ ತೋರ್ತಾನೆ ಏನೂ ಆಗಿಲ್ಲ ಅನ್ನೋದು ಅನುಭವ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಅವ್ನಿಗೆ ಯಾವ ಬಾಧೆನೂ ಆಗುದಿಲ್ಲ. ಅದಕ್ಕೆ ಮೊದಲ ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ತಾರೆ. ಸಮಾಧಿ ಹೊಂದದ ಹೊತ್ತು ನೀ ಬೇಕಾದಷ್ಟು ನಾವು ಹೇಳ್ತೇನೆ ಕೇಳ್ತೇನೆ ಅಂದ್ರು ನಾವು ಅದನ್ನು ಚಿಂತೆ ಕಡಿಮೆ.
ಸಮಾಧಿ ಜ್ಞಾನ ಸೌಂದರ್ಯಕಂ ಅಂತ ಅದಕ್ಕೆ ಹೇಳೋದು. ನಾವು ಸಮಾಧಿ ಹೊಂದಿದಾಗ ಜ್ಞಾನ ಬುದ್ಧಿ ಅವನ್ನೆಲ್ಲ ಸಮಸ್ಥಿತಿ ಒಳಗೆ ನಿಲ್ಲಬೇಕಾದ್ರೆ ನಿರಂತರ ಅಭ್ಯಾಸ ನಾವು ಕೈಗೊಳ್ಬೇಕು. ಅನುಭವಗಳೆಲ್ಲ ಅದನ್ನು ಬಿಟ್ಟು ಬಿಡದ ಅಭ್ಯಾಸ ಮಾಡೋದು ಎಲ್ಲ ಖಬರಿಗೆ ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಟ್ಟು ಕೇವಲ ಅದರೊಳಗೆ ಉಳ್ಕೊಂಡ ಆ ಸ್ಥಿತಿಯನ್ನು ಅನುಭವಿಸ್ತಾರೆ. ತ್ಯಾಗ, ಪೂರ್ಣ ತ್ಯಾಗ ಮಾಡಿಸ್ತಾರೆ. ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಟ್ಟು ನಾವು ಅದನ್ನು ನಾನದು ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡಕೈತಿ. ನಾವು ಅದಕ್ಕೆ ಭೇಟಿಯಾಗಿಬಿಟ್ಟರೆ ನಾವು ಏನಿದ್ದೀವಿ ಅದನ್ನ ಬಿಟ್ಟೇವಿ, ಅದಕ್ಕೆ ನಾನು ಅನ್ನೋದು ಬಿಟ್ಟೇವಿ, ಅಲ್ಲದಕ್ಕೆ ನಾನು ಅಂತ ತಿಳ್ಕೊಂಡು ಅದು ಅಹಂಕಾರ ಅಂತ ಇರೋದು. ನನಗೆ ತಾನು ಅನ್ನೋದು ಅಹಂಕಾರ ಅಲ್ಲ, ನಾನಾ ದೇವರನ್ನೋದು ಅಹಂಕಾರ ಅಲ್ಲ, ಈ ದೇಹ ನಾನಂತ ತಿಳ್ಕೊಂಡಿದ್ದ ಅಹಂಕಾರ. ನೀ ಏನಿದ್ದೀವಿ ಅದಕ್ಕೆ ನಾನು ಅನ್ನೋದು ಅಹಂಕಾರ ಅನ್ನೋದಿಲ್ಲ, ಅಲ್ಲದನ್ನ ನೀನಂತ ತಿಳ್ತೇವೆ ಅದಕ್ಕೆ ಅಹಂಕಾರ. ಅದನ್ನ ಕೈಬಿಡು. ಅಹಂಕಾರದಿಂದ ನಾವೆಲ್ಲ ಜನ್ಮಾಂತರ ತಿರುಗಲಿಕ್ಕೆ ಅಹಂಕಾರ ನಾಶ ಮಾಡ್ಕೋ. ಎಲ್ಲಿ ತನಕ ಅಹಂಕಾರ ಇರ್ತದೆ ಅಲ್ಲಿ ತನಕ ಜನ್ಮಾಂತರಗಳು ತಪ್ಪುದಿಲ್ಲ. ಅಲ್ಲದನ್ನ ನಾನು ಅಂತ ತಿಳ್ಕೊಂಡಾಗ ಎಲ್ಲ ಈ ಜನ್ಮಾಂತರಗಳು ಬರ್ತಾವೆ. ಯಥಾರ್ಥ ನೀ ಯಾರಿದೆ ಅನ್ನುವಂತ ಜ್ಞಾನ ನಿನಗೆ ಆದಾಗ ನೀನು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತೈತಿ. ಅವಾಗ ನೀನು ಮುಕ್ತ. ನನಗಿಲ್ಲ ಇಲ್ಲ ಜನ್ಮ ಯಾವ ಇಲ್ಲ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಯಾವಾಗ್ಲೂ ನಾ ಮುಕ್ತ ಇದೀನಿ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಆದ ಅಲ್ಲದ ಭಾವನೆಯನ್ನೆಲ್ಲ ಕೈ ಬಿಟ್ಟ ನೀನ್ ಅಲ್ಲದನ್ನ ನೀನಂತ ತಿಳ್ಕೊಂಡೆ ನನಗೆ ಬಂಧನ ಐತಿ, ನಾನು ಮೋಕ್ಷ ಹೊಂದಬೇಕು, ನಾನು ಪಾಪಿ ಇದ್ದೀನಿ, ನಾನು ಪುಣ್ಯವಂತ ಇದ್ದೀನಿ, ಸುಖ ದುಃಖಾದಿಗಳನ್ನು ಹೊಂದೇನೆ ಅನ್ನೋ ಭಾವಗಳೆಲ್ಲ ಅಹಂಕಾರಗಳು ಇವೆಲ್ಲ ಅಂತ ಹೇಳ್ತಿದ್ರು. ನಿನ್ನಲ್ಲಿ ನೋಡ್ಕೋ, ಇವನ್ನೆಲ್ಲ ಕೈ ಬಿಟ್ಟು ನೋಡ್ಕೋ. ಇವೆಲ್ಲ ಅಡಿಗೆದಾಗ ಏನೈತಿ? ಅಹಂಕಾರ ನಿದ್ರೆಯಾಗ ಅಡಿಗೆ ಬೇಕು. ಅಡಿಗೆದಾಗ ಏನೈತಿ? ಎಚ್ಚರಿಕೆ ಕನಸಿನಾಗ ಅಷ್ಟ ಐತಿ. ಅಲ್ಲದನ್ನ ನಾನು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತೀನಿ. ಈ ದೇಹದಾಗೆಲ್ಲ ಅಡಿಗೆ ಐತಿ. ಆ ಅಹಂಕಾರ ಅಡಿಗೆ ಏನ್ ಅಡಿಗಿದ್ರು ನೀ ಅಡಿಗಿಲ್ಲ, ಅರು ಏನು ಅಡಿಗಿಲ್ಲ. ಎಲ್ಲವನ್ನು ಏನು ಇಲ್ಲ ಅನ್ನೋದನ್ನ ತಿಳಿತೈತೆ ಅರು. ಅಜ್ಞಾನವನ್ನು ತಿಳಿತೈತಿ, ಜ್ಞಾನವನ್ನು ತಿಳಿತೈತಿ, ಎಲ್ಲವನ್ನ ಅರಿತಾ ಐತದ ಅರು. ಯಾವಾಗಲೂ ಐತದ, ಯಾವಾಗಲೂ ಇದ್ದದ್ದು ಅರು ಇರುವ ಆನಂದ ಯಾವಾಗಲೂ ಇರುವಂತದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸ್ವರೂಪವಾಗಿರ್ತಕ್ಕಂಥದ್ದು. ಅದ್ರ ಕಡೆ ಲಕ್ಷ. ನಾವು ಈ ವಿಷಯ ವಸ್ತುಗಳು ನಡಬರ್ಕ ತೋರಿಡಗೋದ್ರ ಕಡೆ ಲಕ್ಷ. ಇವನ್ನ ಅವಲಂಬನೆ ಮಾಡಿದವರು ಎಲ್ಲರೂ ಮೂರ್ಖರು. ತೋರಿಡುವಂತ ವಸ್ತುಗಳಲ್ಲಿ ಸುಖವನ್ನು ಹುಡುಕ್ಬೇಕನ್ನ ಎಲ್ಲರೂ ಮೂರ್ಖರು. ಮೂರ್ಖರಲ್ಲಿ ಅತ್ಯಂತ ಮೂರ್ಖರಾದಂದ್ರೆ ತೋರಿಡುವಂತ ವಸ್ತುಗಳಲ್ಲಿ, ಬದಲಾವಣೆ ಆಗುವಂತ ವಸ್ತುಗಳು, ಎಲ್ಲ ಜಗತ್ತಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕವ್ರು ಎಲ್ಲರೂ ಮೂರ್ಖರು ಅಂತ. ಇಂಥ ಮೂರ್ಖರಿಗೆ ಬುದ್ಧಿಯನ್ನು ಮೂರ್ಖಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರ್ದಿರದಂತೆ. ಬಾಳೆದಾಗ ಸುಬುದ್ಧಿ ಇದ್ದವನ್ನ ಇದನ್ನ ಕರೆದು ಬೋಧ ಮಾಡಿದ್ರೆ ಏನ್ ಮಾಡಿದಂಗೆಲ್ಲ ವ್ಯಾಪ್ತ ಪಾಣನ ಮೈ ಗಂಧ ಪಡ್ದಂಗ. ನನ್ನ ಬಾಳೆ ಎಷ್ಟು ಚಲೋ ಐತಿ ಅಂತ ಏನೈತಿ? ಬಾಳೆದಾಗ ಸುಖ ಐತಿ ಅಂತ ತಿಳ್ಕೊಂಡ. ಬಾಳೆ ಬೆಣ್ಣು ಹಚ್ಚಿದವ ಯಾವ ಸುಖ ಹೊಂದ? ಬಾಳೆ ಹಚ್ಚಿದ ಹೋದ್ರೆ ನಿನಗೆ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು, ಬಾಳ ದುಡ್ಡು ಗಳಿಸೋದು, ಹೌದಿಲ್ಲ? ಮದುವೆ ಮಾಡ್ಬೋದು, ಮಕ್ಕಳು ಮರಿ ಹಿಡಿಯೋದು, ಬರೇ ಇಂದ್ರಿಯ ಸಂಪರ್ಕ ಭೋಗ ಮಾಡೋದು ಅಷ್ಟ ಹೌದಿಲ್ಲ ನಿನ್ನ ಬಾಳೆ ಅಂದ್ರೆ. ಅದಕ್ಕಿಂತ ಹೆಚ್ಚಿನ ಏನಾರ ಇದರಿಂದ ಸುಖ ಹೊಂದಿದವ್ರು ಯಾರು ಇಲ್ಲಿವರೆಗೂ? ಎಂದಿನಿಂದ ಜಗತ್ತು ಉದಯ ಆಗೈತಿ ಅಂದಿನಿಂದ ಪ್ರಯತ್ನ ನಡೆದ ಇದರಿಂದ ಸುಖ ಹೊಂದಬೇಕಂತ ಅದ್ಭುತ ಪ್ರಯತ್ನ ನಡೆಸ್ಯಾನ. ಈಗಂತೆ ಆಧುನಿಕ ಮಾನವ ಅದ್ಭುತ ಪ್ರಯತ್ನ ಮಾಡಿ ಇನ್ನೇನು ಕಂಡು ಹಿಡಿದು ಸುಖ ಹೊಂದಬೇಕಂತ. ಏನ್ ಕಂಡು ಹಿಡಿದಿ? ಕೆಟ್ಟ ಹೋಗುವಂತ ವಸ್ತುಗಳು ಏನು? ನೀ ಅವನ್ನೆಲ್ಲ ಸಂಶೋಧನೆ ಮಾಡಿದ ವಸ್ತುಗಳು ಯಾವ ಇದಕ್ಕಿದ್ದಂಗೆ ಕೆಡಲಾದ ವಸ್ತು ಏನಾರ ಸಂಶೋಧನೆ ಮಾಡಿದ್ವಿ ಎಲ್ಲ ಕೆಟ್ಟು ಹೋಗುವ ನಾವು. ಅದಕ್ಕೆ ನೀನು ವಿಜ್ಞಾನ ಏನದ? ಅಜ್ಞಾನ ಅಂತಿದ್ರಪ್ಪ. ವೇದಾಂತ ವಿಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಅದು ಕಂಡು ಹಿಡಿದ ವೇದಾಂತ ವಿಜ್ಞಾನ. ಕೆಡಲಾದಂತ ವಸ್ತು ಯಾವುದಿಲ್ಲ. ಸುಖರೂಪವಾಗಿ ಯಾವಾಗಲೂ ಸುಖರೂಪವಾಗಿರ್ತಕ್ಕಂಥ ವಸ್ತು ಯಾವುದಿಲ್ಲ. ಅದನ್ನು ಕಂಡು ಹಿಡಿದದ್ದು ವೇದಾಂತ. ಅದರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿತ್ತು. ವೇದಾಂತ ವಿಜ್ಞಾನ ಹಿಂದಿನ ಋಷಿಮುನಿಗಳಿಗೆ ಮಾಡಿ ಇಟ್ಟು ಹೋಗ್ಯಾರದ. ಯಾರು ಮಾಡ್ಲಾರ್ದಂತಹದ್ದಲ್ಲ, ಯಾರಿಗೂ ಆಗುವಂತಹದ್ದಲ್ಲ. ಈಗಿನ ಭೌತಿಕ ವಿಜ್ಞಾನಕ್ಕೆ ಅದು ನಿಲುಕು ಮಾತಲ್ಲ. ಎಲ್ಲ ಮನ ಬುದ್ಧಿಗೆ ನಿಲುಕಲಾರದಂತಹದ್ದು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದಂತಹದ್ದು. ಅಂಥದ್ದನ್ನ ಅನುಭವ ತಗೊಂಡು ಅದನ್ನು ಅನುಭವಿಸಿ
ಇನ್ನುಳಿದ ಜೀವಿಗಳೆಲ್ಲ ಅದನ್ನು ಹೊಂದಲಿ ಎಂದು ಕಳಕಳಿಂದ ಅಂದ್ರೆ ಬೋಧ್ ಮಾಡ್ಕೊಂತ ಅದರ ಕಾಲಕ್ರಮ ಆತ್ಮ ಅವತಾರ ಮಾಡಿ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅವ್ರು ಹೇಳ್ಕೋತ ಬಂದಾಗ ಇದ್ದ ನಿಮ್ಮ ಇರುವಿನ ಸ್ಥಿತಿಯನ್ನು ನೀವು ಹೊಂದಲಿಪ್ಪ. ನೀವು ಗಣ್ಯವಾಗಿ ಇಲ್ಲ ಅದು ಬೇರೆ ಐತೆ ಅಂತ ತಿಳ್ಕೊಂಡು ಬಳಲ್ತೀರಿ. ನೀನೇ ಆ ಪರಬ್ರಹ್ಮ ಸ್ವರೂಪಿದ್ದಿ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸುವುದು ಬರೀದೆ ಅಂತ ಎಷ್ಟು ಅನುಭವ ಪೂರ್ವವಾಗಿ ಹೇಳಿದ್ರು. ಮತ್ತು ನಾವು ಅದನ್ನ ಬೇರೆ ಐತೆ ಅಂತ ತಿಳ್ಕೊಂಡ ಹೊಂಟಾನ. ಹಂಗ ಗುಳೇ ಅಂತ ಹೊಂಟಾನ. ಗುಡ್ಡದಾಗ ಅದಾನ, ಗವಿಯಾಗ ಅದಾನ, ಗುಡಿಯಾಗ ಅದಾನ, ಏನ್ ಬೇಕಲ್ಲಿ ಹುಡುಕ್ಯಾಡ್ತಾನ. ಮೂರ್ಖರು ಅಂದಾರ ಅವ್ರಿಗೆ. ಅಲ್ಲಿ ಐತಿ ದೇವ್ರಿಗೆ, ಇಲ್ಲಿ ಸುಖ ಎಲ್ಲಿ ಐತಿ ನಿನ್ನೊಳಗೆ ಐತಿ ಅನ್ನೋದನ್ನ ಮರ್ಜಿ ಅನ್ಯದ್ರಾಗ ಹುಡುಕೋದು ಮೂರ್ಖರು. ದೇವ್ ಈ ಗಿಡ ಐತಿ ಗಿಡ ಏನ್ ಮೊಣಮ್ ಡೊಂಗ ತರ ಪಿಸ್ತಾತ್ ಮೂರ್ಖಾನು ಮೂರ್ಖರು ಅಂತ ಮರಾಠಿ ಸಂತ ಹೇಳ್ತಾರೆ. ಮೂರ್ಖರು ಅವರೆಲ್ಲ ಅಲ್ಲೇ ಇಲ್ಲೇ ಅಲ್ಲೇ ಇಷ್ಟೆಲ್ಲ ದೇವ್ರ ತಿಂದ್ರೆ ನೋಡ್ಕೋತೀವಿ ಅಂತೀವಿ. ಯಾರು ಸಂತ ಹೋಗ್ಯಾರ? ಇಷ್ಟೆಲ್ಲ ವಿಧಿ ಬಹಳ ಶ್ರದ್ಧೆಯಿಂದ ನಾವು ನೋಡ್ಕೋತೀವಿ. ಪೂಜೆ ಶ್ರೋತಾಂಗ ಪೂಜೆ, ವರ್ಷ ತರ್ಸೋದು, ದೀಪ ಹಚ್ತೀವಿ, ಎಲ್ಲ ಇದನ್ನ ಮಾಡ್ತೀವಿ, ಧೂಪ ಹಾರಿಸ್ತೀವಿ, ಎಲ್ಲ ನಮ್ಗೆ ಹೇಳಿ ಏನೆಲ್ಲ ಹರಕಿ ತೀರಿಸ್ತೀವಿ. ಸಾಂಗ್ ಏನಾರು ಹೋಗ್ತಾವ ಅದು ಈ ಗೊತ್ತು ಗುರಿ ಇಲ್ಲೇ ಮಾಡಿದ್ರೆ ಉಪಯೋಗ ಇಲ್ಲ. ಯಾರಿಗೆ ಅಂತ ಮಾಡೋ ಮುಟ್ಟಬೇಕು. ಎಲ್ಲಿ ಅದಾನಂತ ನೀವು ಹೇಳ್ಕೊಡ್ತೀವಿ. ಇಂಥಲ್ಲಿ ಅದಾನಂದ್ರೆ ಹೋಗಾಕಿ ಎಲ್ಲಿ ಅದಾನ ನಿನಗೆ ಅದಕ್ಕೆ ಅಂತರ ಎಷ್ಟೈತಿ ಅಂತ ದಿನ ಹೋಗ್ತೇವೆ. ಎಷ್ಟು ಕಿಲೋಮೀಟರ್ ದೂರ ಏನ್ ಮ್ಯಾಗೈತು ಏನ್ ಕೆಳಗೈತು ಎಲ್ಲಿ ಅದಾನಂತ ಹೋಗವ. ಗೊತ್ತು ಗುರಿ ಇಲ್ಲ ಯಾರಿಗೆ ಬೇಡ್ಕೊಳವ. ಅಡ್ರೆಸ್ ಇಲ್ಲೇ ಮನಿ ಆಡ್ರೆ ಯಾರಿಗೆ ಹಾಕೋಣ. ಆ ದೇವರು ನೀನು ಮುಟ್ಲಿ ಅಂತ ಎಲ್ಲಿ ಅದಾನಂತ ಮುಟ್ಟಿಸೋಂಗ. ಗೊತ್ತಿಲ್ಲೇ ಗೊತ್ತಿಜಿ ನಡ್ಕೊಂಡ್ರೆ ಗೊತ್ತಾದ್ರೆ ನೀನ ಅದಿ. ದೇವರಂದ್ರೆ ಯಾರನ್ನು ತಿಳ್ಕೊಂಡ್ರೆ ನಿನ್ನ ಬಿಟ್ಟು ಅನ್ಯವಾಗಿಲ್ಲ. ಅರಿವು ಬಿಟ್ಟರೆ ನಿನ್ನ ಬಿಟ್ಟು ಅರಿವು ಇಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋದೆಲ್ಲ ಅದು ಜಡ ಅದ. ನಾವೇನು ತಿಳಿತೇವಲ್ಲ ದೇವರು ನಮ್ಮಿಂದ ತಿಳಿಸ್ಕೊಳ್ಳುವವೆಲ್ಲ ನಮಗ್ ಅನ್ಯವಾಗಿದಾವು. ಅವೇನ್ ಕೊಡ್ತಾವ ನಮ್ಗೆ? ನೀ ಇಟ್ಕೊಂಡು ದೇವ್ರಂತ ಇಟ್ಕೊಂಡಿಯಲ್ಲ ಅದನ್ನ ನಿನ್ ತಿಳಿತೈತಿವ, ನೀ ಅದನ್ನ ತಿಳಿತೀವ. ತಿಳಿಯಾವ ನೀನು. ಅವು ತಿಳಿಸ್ಕೊಳ್ಳೋ ವಸ್ತು ಅವು ಜಡ ಅದಾವ. ಆ ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ಲ ನಿಮ್ಗೆ. ಎಷ್ಟು ದಿನ ಶಾಸ್ತ್ರ ಹೇಳಾಕತ್ತೆ ಕೇಳಾಕತ್ತೆ. ಶಾಸ್ತ್ರ ಹೇಳೋರಿಗೆ ಕೇಳೋರಿಗೆ ಹೋಗಿಲ್ಲ. ಆ ಜಡ ದೇವಸ್ಥಾನ ಐತಂತಲೇ ಕೈ ಮುಗ್ದ. ಅವನು ನಿಜವಾಗಿ ದೇವ್ರನ್ನ ಕಂಡು ಹಿಡ್ದಾವ. ಕಂಡದಕ್ಕೆ ಕೈ ಮುಖಂದ ಅಡ್ಯಾಡ್ತಾನ. ದೇವ್ರಂದ್ರೆ ಯಾರನ್ನು ಗೊತ್ತಿಲ್ಲ. ನಿಜವಾದ ರಾಜನನ್ನು ಗೊತ್ತ ಹಿಡ್ದಾವ. ಶಿಕ್ಷಕರಿಗೆ ರಾಜ ಅಂತಾನ. ನಿಜವಾಗಿ ತಿಳಿದವ ಶಿಕ್ಷಕತೆ ಕಲ್ಲು ಕಡೆಗೆ ಗುಡಿ ಗುಂಡಾರಾಗಿದ್ದು ದೇವ್ರ ತಿಳಿದ. ದೇವ್ರಂದ್ರೆ ತನ್ನ ಸ್ವರೂಪಕ್ಕ ಅಂತ ಯಾವಾಗಲೂ ಇದ್ದಕ್ಕಿದ್ದಂಗೆ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಸ್ವರೂಪವಾಗಿರ್ತಕ್ಕಂಥದ್ದು ಅದಕ್ಕೆ ದೇವರು. ಎಲ್ಲರಿಗೂ ಗೊತ್ತೈತೆ ಅದು. ಎಲ್ಲರಿಗೂ ಅದ ಬೇಕಾಗಿದೆ. ಏನ್ ಅದಕ್ಕೆ ದೇವರು ಅಂತಾರೆ. ನೀವೊಂದು ಗುಂಪಿನಾಗ ಇಟ್ಕೊಂಡು ಕುಂತಿ ಅದ ಹೆಣ್ಣು ಗಂಡು ಇರ್ತಾವ ಆನಂದ. ಯಾಕ್ರಿ? ಶರೀರ ಹೆಣ್ಣು ಗಂಡು ಇರ್ತಾವ. ನೀ ಶರೀರಕ್ಕೆ ದೇವ್ರಂತೀನ. ಅರು ಇರುವ ಆನಂದಕ್ಕೆ ದೇವ್ರಂತೀ. ಅರು ಇರುವ ಆನಂದ ಹೆಣ್ಣು ಗಂಡು ಇರ್ತಾವ. ಹೆಣ್ಣ ದೇವ್ರು ಗಂಡ ದೇವ್ರು ಅಂತೀಯಲ್ಲ. ಅದ ಏನಾರ ಇವನ ಅವ್ನು ಬೇಡ್ತಾವಂತ. ಬೇಡಿಕೆ ಬಾಳದಾವ ದೇವ್ರಿಗೆ ಅಂತವನ್ನೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಕೊಡ್ಬೇಕು. ನಾವು ಬೇಕಾದವ ಕೊಡ್ತಾವ. ನೀ ಕಲ್ಪಿಸ್ಕೊಂಡು ಕೂತಿ ಅವನ್ನೆಲ್ಲ. ಇವನ್ನೆಲ್ಲ ಮಾಡಿದವ ಯಾರು? ಆ ದೇವ್ರ ಬಂದು ಹೇಳಿರ್ತಾನೆ ನಿನಗೆ ನನಗೆ ಇಂತಾಗ ಕೊಡು ನಿನಗೆ ಇಂತಾಗ ಕೊಡ್ತೇನೆ ಅಂತ. ಇದನ್ನ ನಡಕ ಯಾರು ಹುಷಾರು? ಯಾರು ಪೂಜಾರಿಗಳು? ಬಟ್ಟಿ ತುಂಬಿಕೊಡೋದಂತೆ ಏನ್ ಮಾಡೋರು? ಅವನ್ನೆಲ್ಲ ಹೇಳಿದ ಸಿಟ್ಟು ಬರ್ತೈತಿ ಹೌದಲ್ಲ ಅಂತ ಅವನ್ನೆಲ್ಲ ಮಾಡಿದ. ಜಗತ್ತೆಲ್ಲ ನಮ್ಮ ದಾರಿ ತಪ್ಪಿಸಿದವರ ಏನೇ ಧರ್ಮದ ಮುಖಂಡರಣ್ಣವ್ರು ಏನಾದ್ರ ದಾರಿ ತಪ್ಪಿಸಿ ನಮ್ಮನ್ನ ಎಲ್ಲ ನಮ್ಮ ಅಡ್ಡ ದಾರಿ ಹೇಳಿದ ಸಿಟ್ಟು ಬರ್ತೈತಿ. ನಿಜವಾದದ್ದನ್ನ ಹೇಳಿದ್ಮೇಲೆ ಮಹಾತ್ಮರಿಗೆ ಪೀಡ ಕೊಟ್ಟಾಗ ಏನ್ ಮಹಾತ್ಮರಿಗೆಲ್ಲ ನೋಡಿ ವಿಷ ಹಾಕಿ ಹೋಗ್ತಾರೆ. ಕಾಂಪಿಟೇಷನ್ ವಿಷ ಹಾಕಿದ್ರು. ಕ್ರಿಸ್ತಗೆ ಬೆಳೆ ಬೆಳೆದು ಬಂದರು. ಸತ್ಯವನ್ನ ಬೋಧ ಮಾಡಿದ್ರು. ನಿಮ್ಮ ಹೊರತು ಅನ್ಯವಾಗಿ ಏನೂ ಇಲ್ಲ. ದೇವರು ಅನ್ಯವಾಗಿ ನೀವು ಇವಲ್ಲ ಇದನ್ನ ಕೆಡಿಸ್ತಾರೆ. ಇವಲ್ಲ ಧರ್ಮವನ್ನ ಕೆಡಿಸ್ತಾರೆ ಇವರು ಅಂತ ತಿಳ್ಕೊಂಡು ಅಂತ ಹುಚ್ಚ ರಾಜ ಅದಕ್ಕೂ ಗೊತ್ತಿಲ್ಲ. ಇವರ ಶ್ರೇಷ್ಠ ಅಂತ ತಿಳ್ಕೊಂಡಿದ್ರು ಅವರು. ಅವ್ನಿಗೆ ವಿಚಾರ ಇಲ್ಲದ ರಾಜ. ಅವನು ಬೆಳೆ ಬೆಳೆದು ಬಂದ್ರು. 30 ನಾಣ್ಯಗಳನ್ನು ಕೊಡ್ತೇವೆ. ಬಂಗಾರ ನಾಣ್ಯ ಕೊಡ್ತೇವೆ. ಒಂದು ಬೆಳ್ಳಿ ನಾಣ್ಯ 30 ಬೆಳ್ಳಿ ನಾಣ್ಯ ಕೊಟ್ರೆ ಅವನು ಹಿಡಿದು ಕೊಟ್ಟವಂತೆ ಡಂಗ್ರ ಹೊಡಿಸಿದ್ರು. ಅವನು ಕ್ರಿಸ್ತನ ಶಿಷ್ಯನ ಅವನು ಹಿಡಿದು ಕೊಟ್ಟ. ಬೆಳ್ಳಿಯ ರೊಕ್ಕದ ಆಶೆಕ್ಕೆ, ಬೆಳ್ಳಿಯ ಆಶೆಕ್ಕೆ
ಅವನ ಶಿಷ್ಯನ ಹೇಳಿದ ಪಾಠ ಬೆಳೆ ಬರೋದು ಚಿತ್ರ ಹಿಂಸೆ ಮಾಡಿದ್ರು. ಸಾಕ್ರೆಟಿಸ್ ವಿಷ ಹಾಕಿದ್ರು, ಹೇಮಲಾಕನ್ನು ವಿಷ ಹಾಕಿ ಕೊಂದ್ರು. ನಾನೇ ಕೆಲಸ ಮುಗ್ದೈತಿ, ನನಗೇನು ಸಂಬಂಧ ಇಲ್ಲ, ನಾನು ಏನ್ ಹಾಕಿದ್ರು ನಾನು ಇದ್ದಂಗ ಐತೆ. ಅವಾಗ ಅದ್ರ ಖಾತ್ರಿ ಇತ್ತು, ಅವೇನು ಹೆದರ್ಲಿಲ್ಲ. ಅವ್ರ ಶಿಷ್ಯರು ಬದುಕಿಸ್ಬೇಕು, ಬೇಡ ನಾವು ತಪ್ಪಿಸ್ತೇವೆ ಅಂತಿದೆ ಪ್ರಯತ್ನ ಮಾಡಿದ್ರು. ಆದ್ರ ಅದನ್ನ ಯಾಕೆ ಮಾಡ್ತೀರಿ ಅಂತ, ನಾವು ಎಲ್ಲೋ ಅದ್ರ ಸಂಬಂಧ ತಪ್ಪಿಸ್ಕೊಂಡೇನೆ, ನನಗೆ ನಾ ಇನ್ನ ಅದನ್ನ ಮಾಡ್ಬೇಕ, ನೀವ್ಯಾಕೆ ಅದನ್ನ ಇದು ಮಾಡ್ತೀನಿ, ನನಗೇನು ಅದ್ರ ಬಾಧೆ ಆಗೋದು. ನನಗೆ ಅದ್ರ ಖಾತ್ರಿ ಐತಿ, ನಾ ಅಮರ ಇದ್ದೀನಿ, ನಾ ಎಲ್ಲೂ ಕೆಡದಾದಂತ ವಸ್ತು ಇದ್ದೀನಿ ಅನ್ನೋಂಥ ಜ್ಞಾನ ಎಷ್ಟು ಗಟ್ಟಿಯಾಗಿರ್ಬೇಕ್ರಿ ಅವ್ರಿಗೆ. ವಿಷ ತಗೋಬೇಕಾದ್ರೆ ಸಿದ್ಧಾರೂಢರು ತಗೊಂಡ್ರಲ್ಲ, ಅವ್ರಿಗೆ ದೇಹ ನಾನ ಅಲ್ಲನ್ನು ತಿಳುವಳಿಕೆ ಎಷ್ಟು ಗಟ್ಟಿಯಾಗಿರ್ಬೇಕು. ಇನ್ನೊಬ್ಬರು ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಇದು ನನಗೆ ಸಂಬಂಧಿಸಿದಲ್ಲನ್ನು ತಿಳುವಳಿಕೆ ಗಟ್ಟಿ ಆದಾಗ ನಮ್ಗೆ ಜ್ಞಾನ. ಅದನ್ನ ಹೇಳಿಲ್ಲ, ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮುಂದಿತನಿಗೆ ಜಾಣದವರು ಕೋಟಿ ಜನ್ಮಗಳು ಉಗ್ರ ತಾಪ್ಸನಾಗಿ. ಇನ್ನೊಬ್ಬರ ಶರೀರಕ್ಕೆ ಏನಾರ ನನಗೇನು ಸಂಬಂಧ ಇರುತ್ತದೆ, ಹಂಗೆ ಇದಕ್ಕೂ ನನಗೇನು ಸಂಬಂಧಿಸಿದಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆಗ್ಬೇಕಾಗ ನಮ್ಗೆ ಆತ್ಮವಿಚಾರ ಏನೈತೆಲ್ಲ ಇದು ಬಿಡಬಿಡದೆ ಅಭ್ಯಾಸ ಒಳಗೆ ಗಟ್ಟಿ ಆಗ್ಬೇಕು. ಸಮಾಜ ಸ್ಥಿತಿ ಹೊಂದಿದಾಗ ಅದು ಗಟ್ಟಿಯಾಗೈತೆ ಅನ್ನೋದು ಗೊತ್ತೇನೋ ಅದು ಸಮಾಧಿನ ಹೊಂದಬೇಕು. ಆ ಜ್ಞಾನ ಸಮಾಧಿಯನ್ನು ಹೊಂದದ ಹೊರತಾಗಿ ಇದು ನಮಗೆ ಖಾತ್ರಿ ಆಗುವುದೇ ಇಲ್ಲ, ಇದು ನಾನು ಅಲ್ಲ ಅಂತ. ಅದಕ್ಕೆ ನಾವು ಅದನ್ನು ಹೊಂದಲಿಕ್ಕೆ ಬೇಕು. ಅದಕ್ಕೆ ಹೊಂದಲಿಕ್ಕೆ ಸಾಧನೆ ಯಾವುದು ಅಂದ್ರೆ ಅನುಭವಗಳಿದಂತ ವಿಚಾರಗಳನ್ನ ಶ್ರವಣ ಮಾಡುದು, ಮನನ ಮಾಡುದು, ನಿಜ ಸಾಧನವನ್ನು ಮಾಡುದು. ಇದೇ ನಮಗೆ ಸಾಧನೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರಂತೆ ನಡ್ಕೋಬೇಕು. ನಾವು ಅದರಂತೆ ನಾವು ಅವ್ರು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ನಡ್ಕೊಂಡಾಗ ಅದು ಪರೋಕ್ಷ ಜ್ಞಾನ ಅವಾಗ ಆಗೈತಿ. ಯಾವ ಪರೋಕ್ಷ ಜ್ಞಾನ ಆಗೈತಿ ಅವನ ನೀತಿಯನ್ನು ಪಾಲನೆ ಮಾಡ್ತಾನೆ. ಪರೋಕ್ಷ ಜ್ಞಾನ ಆಯ್ದವಂಗ ನೀತಿ ಪಾಲನೆ ಮಾಡ್ತಾನೆ. ಅಂದಾಗ ಅವ್ನು ಗೊತ್ತಾಗ್ತದ ನೀತಿ ಪಾಲನೆ ಮಾಡಿ ನನಗ ಹಿತ ಐತಿದು. ಅವನು ಮಾಡಿನೂ ಕೇಳಿನೂ ಮತ್ತು ಅನೀತಿ ವ್ಯವಹಾರ ಮಾಡ್ತೇವೆ ಅಂದ್ರೆ ಇನ್ನೂ ಪರೋಕ್ಷ ಜ್ಞಾನ ಆಗಿಲ್ಲ. ಸ್ವತಃ ಅನುಭವಗಳ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ನಡ್ಕೋತಾನವ, ಅದರಿಂದ ನನ್ನ ಕಲ್ಯಾಣದನ್ನು ತಿಳುವಳಿಕೆ ಅವಂಗ ಅವಾಗ ಅವಾಗ ಸಾಧನದೊಳಗೆ ತೊಡಗ್ತಾನೆ. ಪರೋಕ್ಷ ಜ್ಞಾನ ಆದ ನಂತರ ಸಾಧನದೊಳಗೆ ತೊಡಗಿದಾಗ ಸ್ವತಃ ಅನುಭವ ತಗೊಂಡಾಗ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಅನುಭವ ಮಾಡಿಕೊಂಡಾಗ ಅವಾಗ ಅಪರೋಕ್ಷ ಜ್ಞಾನ. ಸಾಧನ ಮಾಡದ ಹೊರತು ಅಪರೋಕ್ಷ ಜ್ಞಾನ ಆಗುವುದು. ಮಾಹಿತಿ ಮಾಡ್ಕೊಂಡ್ರೆ ಅದ್ರ ಪ್ರಕಾರ ನಡ್ಕೋಬೇಕಲ್ಲ. ಆಲಿಸಿ ಆಚರಿಸಿದಾಗಲವರು ನದರಿಗೆ ಅಂದ್ರೆ ನಾವು ಕೇಳಿದಂಗ ಆಚರಣೆಯೊಳಗೆ ತಗೊಂಡಾಗ ಅವ್ರ ಮಾತು ಕೇಳಿದಂಗ ನಡ್ಕೊಂಡಂಗ ಅವ್ರು ಹೇಳಿದಂಗ ಅವ್ ಪರೋಕ್ಷ ಜ್ಞಾನ ಆಗೈತಿ. ಹೇಳ್ದಂಗ ನಡ್ಕೊಳಕ್ ಚಲೋ ಮಾಡ್ತಾನ. ಅವ್ರು ಹೇಳಿದಂತೆ ಅವ್ರ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾನೆ, ಅವನು ಅದ ಆಗಿಬಿಡ್ತಾನೆ. ಯಾರು ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಅವರು ಅದ ಸ್ವರೂಪಿಗಳಾಗ್ತಾರೆ. ಗುರುವೇ ನಿನ್ನ ಆಜ್ಞೆಯನ್ನು ಮೀರದೆ ನಡೆಯುವ ನರನಲ್ಲ ಅವನು ಪರಮಾತ್ಮನು, ಪರಬ್ರಹ್ಮ ಸ್ವರೂಪನ ಆಗ್ತಾನೆ. ಅವನ ಆಜ್ಞೆ ಅಂದ್ರೆ ನೀವೆಲ್ಲರೂ ಪರಬ್ರಹ್ಮ ಸ್ವರೂಪನ ಇದ್ದೀರಿ, ನೀವು ಅಲ್ಲದನ್ನ ನಾ ಹೇಳೋದಿಲ್ಲ, ನೀವ್ ಏನಿದ್ದೀರಿ ಅದನ್ನ ನಾ ಹೇಳಬೇಕು. ಅದ್ರ ಸಂಬಂಧ ನಮ್ಮನ್ನು ಕರೆಸ್ಬೇಕು. ನೀವೆಲ್ಲರೂ ದೇವರಿದ್ದೀರಿ ಅನ್ನೋದನ್ನ ತಿಳ್ಕೊಳ್ಳೋ ಸಂಬಂಧ ನಮ್ಮನ್ನು ಕರೆಸ್ಬೇಕು ಹೊರತು ಪಾಠ್ಯದ ಸಂಬಂಧ ನಮ್ಮನ್ನು ಕರ್ಸಕ್ ಹೋಗ್ಬೇಕು. ನೀವೆಲ್ಲರೂ ಪರಬ್ರಹ್ಮ ಸ್ವರೂಪನ ಇದೀರಿ ಅನ್ನೋದನ್ನ ತಿಳ್ಕೊಳ್ಳೋ ಸಂಬಂಧ ನಮ್ಮನ್ನು ಕರೆಸ್ಬೇಕು. ನೀ ಬೇಕಾ ಹೊರಗಿನ ಏನಾದ್ರು ಮಾಡೋದು, ಅದನ್ನ ಮಾಡಿನಿ ಇದನ್ನ ಮಾಡಿನಿ ಗದ್ದ ಮಾಡಿನಿ ಆಡಂಬರ ಗದ್ದ ಮಾಡೋದು, ಅದ್ರ ಸಂಬಂಧ ನಮ್ಮನ್ನು ಕರ್ಸೋ ಅವಶ್ಯಕತೆ. ಅದನ್ನ ಮಾಡಿ ಮಾಡಿ ಎಲ್ಲ ಅದ್ರ ವ್ಯಾಪಾರ ಮಾಡಿ ಎಲ್ಲ ಜನ್ಮ ಅಂತ ತಿರುಗು ಪಳೆ ಬರ್ತದೆ. ಅದಕ್ಕೆ ಏನಾಗ್ತದೆ, ಅದಕ್ಕೆ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊಳ್ಳೋ ಸಂಬಂಧ ನಮ್ಮನ್ನ ಅದ್ರ ಸಂಬಂಧ ಕರೆಸ್ರಿ. ಇದು ಅದನ್ನ ತಿಳ್ಕೊರಿ, ಆ ಲಾಭ ಮಾಡ್ಕೊರಿ. ಮತ್ತ ಇದ್ರ ಹೆಸರಿನ ಮ್ಯಾಗ ಮತ್ತೆ ಹೊರಗಿನಾರ ನೀವು ಆಡಂಬರ ಮಾಡ್ಕೋತ ಕೊಡುದಾರ ಏನು ಕೈಗಿಲ್ಲ. ಅದರಿಂದ ಎಳಟ್ಟು ಲಾಭ ಇಲ್ಲ, ಮತ್ತು ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ತಾರೆ. ಎಲ್ಲಾ ಕೆಲಸ ಬಿಟ್ಟ ಮೊದಲು ನಿನ್ನನ್ನು ನೀವು ತಿಳ್ಕೊಳ್ಳುವಂತ ಕೆಲಸ. ಇದ ಮನುಷ್ಯನ ಜನ್ಮದ ಲಾಭ, ಮನುಷ್ಯ ಕುಲದ ಜನ್ಮದ ಲಾಭ. ತಾನು ತಿಳ್ಕೊಳ್ಳೋದು, ತನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳೋದು. ಅದರ ಸಂಬಂಧ ಎಲ್ಲ ಶಿರೂರು ಗ್ರಾಮದ ಎಲ್ಲ ಭಕ್ತರು ಇವರೆಲ್ಲ ಸದ್ಭಕ್ತ ಮಂಡಳಿ ಪ್ರತಿ ತಿಂಗಳ ಇದನ್ನು ನೆನಪಾಗ ಬರ್ಲಿ, ಮಹಾತ್ಮರ ಒಂದು ಸನ್ನಿಧಾನದೊಳಗೆ ಇವನ್ನೆಲ್ಲ ನೆನಪಿಗೆ ತಗೊಳ್ಳುವಂತ ಒಂದು ಪ್ರಯತ್ನ ನಡೀಲಿ ಅಂತ ತಿಳ್ಕೊಂಡು ಪುಣ್ಯಾತ್ಮಗಳನ್ನೆಲ್ಲ ನಡೆಸ್ಯಾರ. ಅದರದೆಲ್ಲ ನಾವು ನೀವೆಲ್ಲ ಸದುಪಯೋಗ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡು ಮಾತಾಡಲಿಕ್ಕೆ ಹೋಗ್ತಕ್ಕಂಥ ಶಿರೂರು ಗ್ರಾಮದ